ಹಾಯ್ ವೆಲ್ಕಮ್ ಟು ಎಸ್ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬಿಗ್ ಅಪ್ಡೇಟ್ 100% ಗುಡ್ ನ್ಯೂಸ್ ವಿತ್ ಪ್ರೂಫ್ KCET 2024 ಗುಡ್ ನ್ಯೂಸ್ 100% ಫಿಕ್ಸ್ ಸಿಹಿ ಸುದ್ದಿ ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. KCET ಸ್ಟೂಡೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಗುಡ್ ನ್ಯೂಸ್. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಗುಡ್ ನ್ಯೂಸ್ ಎರಡು ಒಂದೇ, ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಅದಕ್ಕೋಸ್ಕರ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡಿದರೆ ಅಲ್ವಾ ನೀವು ಗೊತ್ತಾಗೋದು. ಅದಕ್ಕೋಸ್ಕರ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಹಾಲನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಫ್ರೆಂಡ್ಸ್. ಇನ್ನೊಬ್ಬರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವಿಡಿಯೋ ಶುರು ಆಗ್ತಾ ಇದೆ, ಎಲ್ಲೂ ನಿಲ್ಲಿಸದೆ ನೋಡ್ರಿ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಒಂದು ಹೇಳಿದೆ. ಅದು ಏನು ಅಂದರೆ, ಈಗ KCET ರ್ಯಾಂಕ್ ನಾರ್ಮಲ್ ಬಂದಿದೆ, ಆದರೂ ಸೀಟ್ ಸಿಗ್ತಾ ಇದೆ ಅಂದರೆ ಪ್ರಾಬ್ಲಮ್ ಇಲ್ಲ. ಸೀಟ್ಗೆ ಪ್ರಾಬ್ಲಮ್ ಆಗ್ತಿದೆ. ನನಗೆ ರ್ಯಾಂಕ್ ಪ್ರಾಬ್ಲಮ್ ಆಗಿದೆ, ನಾನು ಇಷ್ಟಪಟ್ಟಿರುವಂತಹ ಬ್ರ್ಯಾಂಚ್ ಬೇರೆ ಆಗಿದೆ ಅಂದರೆ ನೀವು ಒಂದು ಮಾಡ್ಬೋದು. ಅದು ಏನು ಅಂದರೆ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಇವಾಗ ಫಸ್ಟ್ ರೌಂಡ್ ಅಲ್ಲದೆ ಸೆಕೆಂಡ್ ರೌಂಡ್ ಅಲ್ಲದೆ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಅಂದರೆ ಅಲ್ಲೇನು ನೀವು ಇಷ್ಟಪಟ್ಟಿರುವಂತಹ ಬ್ರ್ಯಾಂಚ್ ಸಿಗಲ್ಲ. ಯಾಕೆ? ನಿಮ್ಮ ರ್ಯಾಂಕ್ ಪ್ರಾಬ್ಲಮ್ ಇದ್ದರೆ. ರ್ಯಾಂಕ್ ಪ್ರಾಬ್ಲಮ್ ಇಲ್ಲ ಅಂದರೆ ಇನ್ನೂ ಬೆಸ್ಟ್ ಕಾಲೇಜ್, ಬೆಸ್ಟ್ ಬ್ರಾಂಚ್ ಸಿಗುತ್ತೆ. ನಿಮ್ಮ ಉದ್ದೇಶ, ಆಲೋಚನೆ ಇದೆ, ನನಗೆ ಇನ್ನೂ ಒಳ್ಳೆಯದಪ್ಪ, ಇದಕ್ಕಿಂತ ಒಳ್ಳೆಯದು ಬೇಕಂದರೆ ಮಾಡ್ಕೋಬೋದು ಸ್ಟೂಡೆಂಟ್ಸ್. ವರ್ಷದಲ್ಲಿ 3 ರೌಂಡ್ಸ್ ನಡೆಯುತ್ತವೆ. ಅವು ಯಾವ್ಯಾವು? ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಇವು 3 ರೌಂಡ್ ನಡೆಯುತ್ತವೆ ಸ್ಟೂಡೆಂಟ್ಸ್. ಇದರೇ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ರೌಂಡ್ ಇರಲ್ಲ ಅನ್ನೋ ಮಾತು. ಹಾಗಾದರೆ ನೆಕ್ಸ್ಟ್ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನು? ಸಿಹಿ ಸುದ್ದಿ. ತಮ್ನೇಲ್ ಅಲ್ಲಿ ಪ್ರೂಫ್ ಕೂಡ ಕೊಟ್ಟಿದ್ದೇನೆ, ಹೌದಾ? ವಿತ್ ಪ್ರೂಫ್ 100% ಕನ್ಫರ್ಮ್ ಅಂತ ಹೇಳಿದ್ದೇನೆ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ತಿಳಿಸ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಬಂತು ನೋಡಿ ಪ್ರೂಫ್. ಅಕಾರ್ಡಿಂಗ್ ಟು ದಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಾಲಜಿಕಲ್ ಎಜುಕೇಷನ್ AICTE, ಫಸ್ಟ್ ಇಯರ್ ಕ್ಲಾಸಸ್ ಫಾರ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್ ಅಪ್ರೂವ್ಡ್ ಬೈ ದಿ ಕೌನ್ಸಿಲ್ ಮಸ್ಟ್ ಬಿಗೈನ್ ಬೈ ಸೆಪ್ಟೆಂಬರ್ 15, 2023. ಇದು ಪ್ರೀವಿಯಸ್ ಇಯರ್ದು ಎಕ್ಸಾಂಪಲ್. ಯಾವಾಗ ಇಂಜಿನಿಯರ್ ಕಾಲೇಜಸ್ ಸ್ಟಾರ್ಟ್ ಆಗ್ತವೆ ಅನ್ನುವುದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿಸ್ಕೊಡೋಕೆ ಈ ವಿಡಿಯೋ ಮಾಡ್ತಿದ್ದೆ. ಹೋದ ವರ್ಷ ಸೆಪ್ಟೆಂಬರ್ 15ನೇ ತಾರೀಕು ಕ್ಲಾಸಸ್ ಸ್ಟಾರ್ಟ್ ಆಗಿವೆ ಇಂಜಿನಿಯರ್. ಈ ವರ್ಷ ಆಲ್ಮೋಸ್ಟ್ ಒಂದು 5 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಸೆಪ್ಟೆಂಬರ್ 20ರೊಳಗಡೆ 100% ಕನ್ಫರ್ಮ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗ್ತವೆ ಅಂತ ತಿಳಿಸ್ಕೊಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಏಕೆಂದರೆ ಈ ಬಾರಿ ಸ್ವಲ್ಪ ನೀಟು ಕಂಬೈನ್ ನಡೀತಿದೆ, ನೀಟ್ ಆ್ಯಂಡ್ KCET. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಬೋದು ಅನ್ನುವ ಒಂದು ಉದ್ದೇಶ ಆದರೆ ಇದೆ. ದಿಸ್ ಡೇಟ್ ಈಸ್ ಆಲ್ಸೋ ದಿ ಡೆಡ್ಲೈನ್ ಫಾರ್ ಫಸ್ಟ್ ಇಯರ್ ಅಡ್ಮಿಷನ್ ಆ್ಯಂಡ್ ಲೇಟರಲ್ ಎಂಟ್ರಿ ಟು ಸೆಕೆಂಡ್ ಇಯರ್ ಕೋರ್ಸಸ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ಫಸ್ಟ್ ಇಯರ್ ಅವ್ರದ್ದು ಅಡ್ಮಿಷನ್ ಆದ ನಂತರ ಸೆಕೆಂಡ್ ಇಯರ್ ಓದುತ್ತಿರೋ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗೋಕೆ ಅಂತ ಇನ್ಫಾರ್ಮೇಷನ್. ದಿ ಅಕಾಡೆಮಿಕ್ ಇಯರ್ 2024-2025 ಫಾರ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ವಿಲ್ ಬಿಗೈನ್ ವಿತ್ 1,32,309 ಸೀಟ್ಸ್ ಅವೈಲಬಲ್. 1,32,309 ಸೀಟ್ಗಳು ಇಲ್ಲಿ ಇದ್ದಾವೆ ಕರ್ನಾಟಕದಲ್ಲಿ. ಟೋಟಲ್ ಎಷ್ಟು ಕಾಲೇಜ್ಗಳಲ್ಲಿ ಇದ್ದಾವೆ ಅನ್ನೋದು ಅಕ್ರಾಸ್ 245 ಕಾಲೇಜಸ್ ಒಳಗಡೆ 245 ಕಾಲೇಜಸ್ ಒಳಗಡೆ 1,32,309. ಟೋಟಲ್ ಇಡೀ ಕರ್ನಾಟಕದಲ್ಲಿ 245 ಕಾಲೇಜುಗಳು ಇದ್ದರೆ ಆ 245 ಕಾಲೇಜುಗಳಲ್ಲಿ 1,32,309 ಸೀಟುಗಳು ಅವೈಲಬಲ್ ಇದ್ದಾವೆ, ಹೌದಾ? ಓಕೆ ಸ್ಟೂಡೆಂಟ್ಸ್, ಈ ಇನ್ಫಾರ್ಮೇಷನ್ ಆದರೆ ತಿಳಿಸಿದ್ದೀನಿ. ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ. ಇನ್ನು ನಿಮಗೆ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈ ಚಾನಲ್ನ ದಯವಿಟ್ಟು
ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಲನ್ನು ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಪ್ರತಿಯೊಂದು ಅಪ್ಡೇಟ್ ಆದರೂ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಪ್ರತಿಯೊಂದು ಇನ್ಫಾರ್ಮೇಷನ್ ನೀಡ್ತಾ ಇರುತ್ತೆ. ಓಕೆ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್. ನಿಮ್ಮ ಫ್ರೆಂಡ್ಸ್ಗೂ ಈ ಥರ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೊಂದು ಸ್ಟೂಡೆಂಟ್ಸ್ ಹೇಳೋದು ಮರ್ತೋಗಿದೆ, ಅದು ಏನಪ್ಪ ಅಂದರೆ ಸೆಕೆಂಡ್ ಮಾಕ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ 2-3 ಮೆಂಬರ್ಸ್ ಅದ್ರ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು. ಹೌದು, ಸೆಕೆಂಡ್ ಮಾಕ್ ರಿಸಲ್ಟ್ಸು ಆಲ್ಮೋಸ್ಟ್ ಆಗಸ್ಟ್ 25, 2024 ಒಳಗಡೆ ಬಂದರೆ ಬರಬಹುದು, ಅಥವಾ ಒಂದು 2-3 ದಿನ ಹೆಚ್ಚು ಕಮ್ಮಿ ಆದರೆ ಆಗ್ಬೋದು ಸ್ಟೂಡೆಂಟ್ಸ್. ಏಕೆ ಅಂದರೆ ನೀಟ್ ಮತ್ತು KCET ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯುತ್ತೆ, ಅದಕ್ಕೋಸ್ಕರ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಒಂದು ಒಳ್ಳೆಯ ಕಾಲೇಜಲ್ಲಿ ಒಂದು ಬೆಸ್ಟ್ ಬ್ರಾಂಚ್ ಸೀಟ್ ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಕೇಳಿಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ. KCET ಎಕ್ಸಾಮ್ ಬರೆದ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.